ಮುಂಜೂರೆ ಇದು ಎರಡನೇ ಜೊತೆ ಹಸುಗಳು ಎರಡು ಜೊತೆ ಅಣ್ಣ, ಎರಡನೇದು ಇದು ಎರಡು ಜೊತೆ ಇವು ಮೊನ್ನೆ ಹಿಂಗ್ ಗುಡಿಲಿ ಇಟ್ಕೊಂಬಂದು ಎಷ್ಟಾಗಿ ಏನೇ ಮಾಡಲ್ಲ ಅವು. ಎಷ್ಟಾಗಿದ್ವು? ಇವು 75 ಆಗವಣ್ಣ. 75 ಆಗಿದ್ವು. ಹಾಂ 82 ಕೊಟ್ಟಿದ್ದೀನಿ. ಎಷ್ಟನೇ ಸೂಲು ಹಸುಗಳು ಇದು ಪಲ್ಲುಗಳು? ಇದೇ ಫಸ್ಟ್ ನೀವು. ಇದೇ ಫಸ್ಟು. ಅಲ್ಲೂ ಇವು 4 ನಾಲ್ಕು ಹಾಂ ಇದು ಕೆಡವದೆ ಇವಾಗ 6 ಅಲ್ಲಿಗೆ. ಹೌದಾ? ಇವು ಸ್ವಲ್ಪ ಚೆನ್ನಾಗಿ ಒಳ್ಳೆ ಜಾತಿ ಅಲ್ಲ ಇವು? ಜಾತಿ ಕುಳ. ಹಾಂ ಜಾತಿ ಕುಳ ಇವು ಮಾಮೂಲಿ ಸ್ವಲ್ಪ ಕಮ್ಮಿ. ಹಾಂ ಅದು ಕೆಲ್ಸಕ್ಕೆ ಚೆನ್ನಾಗಿರ್ತವೆ. ಚಂದ. ಹಾಂ ಇವು ಎರಡು ಜೊತೆ ಇರ್ಬೇಕಾದ್ರೆ ಇವು ಕೆಲಸ ಜಾಸ್ತಿ ಹೊಡಿತಾ ಇದ್ರೆ ಇವು ಹೊಡಿತಾ ಇದ್ರಾ? ಇವೇ ಜಾಸ್ತಿ ಮಾಡ್ತಾರೆ ಈಗ ಬಂದ್ಮೇಲೆ. ಪಲ್ದಲ್ಲಿ ಇದಾವಲ್ಲ ಕೂಲಿಗೆಲ್ಲ ಹೋಗಿ ಒಂದು 5,000 ದುಡ್ಡು ಇವಾಗ. ಹೌದಾ? ಈ ಸಂಕ್ರಾಂತಿ ನೈಚಿಗೆ ನಾನು ಇಟ್ಕೊಂಡ್ ಒಂದು 5,000 ರೂಪಾಯಿ ದುಡ್ಡ ಇವು. ಪಲ್ದಲ್ಲಿ ಇದಾವೆ ಏನು ತೊಂದರೆ ಇಲ್ಲ? ಏನ್ ತೊಂದರೆ ಇಲ್ಲ. ಅದು ಆ ಕಡೆ ಎಡಗಡೆ ಇರೋದು ಎಷ್ಟು ತಿಂಗಳು ಫಲ? ಇನ್ನೇ ತುಂಬು ನೀನು ಈ ಶ್ರೀರಾಮಿ ಹಬ್ಬಕ್ಕೆ ಹಿಂದು ಮುಂದಣ ಇದು ಮುಂದೆ ಇಟ್ಕೊಬಹುದು. ಇದು ಎಷ್ಟು ತಿಂಗಳು? ಇದು 4 ತಿಂಗಳಂತೆ. ಅವ್ರು ಹೇಳ್ಬಿಟ್ಟೆ ಕೊಟ್ಟಿದ್ರಾ ಫಲ ಅಂತ? 4 ತಿಂಗಳು ಅಂದ್ರು. ಎಷ್ಟಾಗಿತ್ತು ನಿಮ್ಗೆ? ಇವು 75 ಆಗವೆ. 75 ಆಗಿದ್ವು. ಇವಾಗ ಕೊಟ್ಬಿಟ್ಟಿದ್ದೀರಾ? 82 ಕೊಟ್ಟಿದ್ದೀನಿ. ಕೊಟ್ಬಿಟ್ಟಿದ್ದೀರಾ? ಯಾರಿಗೆ? ಇಲ್ಲಿ ಎಮ್ಗೆಪುರ ಚೆನ್ನಗಾಣ ಅಂತ. ಚೆನ್ನಗಾಣ ಅವ್ರಿಗೆ. ಹೌದಾ? ಜೊತೆ ಕೊಟ್ಬಿಟ್ಟಿದ್ದೀರಾ? ಈ ಹಬ್ಬಕ್ಕೆ ಮಾಗಡಿ ಜಾತ್ರೆಗೆ ಹಾಕಣಕ್ಕೆ ಇಟ್ಕೊಳ್ತಾರೆ ಗುರುವಾರ. ಹೌದಾ? ಅವ್ರ ಜಾತ್ರೆಗೆ ಹಾಕಣಕ್ಕೆ ಮಾರೋದಕ್ಕೆ ನಮ್ಮ ಹತ್ರ ತಗೊಂಡು ಹೋಗವ್ರೆ. ಅಡ್ವಾನ್ಸ್ ಎಲ್ಲ ಕೊಟ್ಟ. ನೀವು ತಿರ್ಗಾ ಮಾಗಡಿಯಲ್ಲಿ ಇಟ್ಕೊಂತೀರಾ? ಮಾಗಡಿ ಇಟ್ಕೊಳ್ಳೋಣ ಹೆಂಗೆ ಬಜಾರ್ ಹೆಂಗಿದೆ ನೋಡ್ಬಿಟ್ಟು ಇಟ್ಕೊಳ್ಳೋಣ ಅನ್ಕೊಂಡಿದೀವಿ. ದೊಡ್ಡವು ಇಟ್ಕೊಂತೀರಾ ಕಟ್ಸುಗಳು ಇಟ್ಕೊಂತೀರಾ? ದೊಡ್ಡವು ಅಲ್ಲಿ ವಾತಾವರಣ ಹೆಂಗೆ ಬಜಾರ್ ಹೆಂಗಿದೆ ನಮ್ಮ ಇದಕ್ಕೆ ಬಜೆಟ್ಗೆ ಹೆಂಗ್ ಸಿಗ್ತವೆ ನೋಡೋಣ ಅಂತ. ಸ್ವಲ್ಪ ಘಾಟ್ ಆದ್ರೆ ನಾವು ತೆಗಿಯಲ್ಲ, ನೋಡ್ಕೊಂಡು ಬೊಮ್ಮಡಿ ಸಾಕಿರೋ ಒಂದ್ ಜೊತೆ ಮೇಯಿಸ್ಕೊಂಡು ಇರೋಣ ಅಂತ. ಏನೋ ಹಿಂಗೆ ಸಿಕ್ಕಿದೆ ಒಂದು 60-70 ಸಾವಿರಕ್ಕೆ ಸಿಗುತ್ತೆ ಇಟ್ಕೊಂಬರೋ ಒಂದ್ ಜೊತೆ. ಏನೋ ಮಳೆ ಹೋಯ್ದಾಗ ಯಾರ ನಾವು ರೈತರುಗಳು ಕೆಲಸ ಮಾಡಿರ್ತೇವಲ್ಲ ಯಾರ ಇಟ್ಕೊಳತಾರೆ. ಒಂದು ಆರಂಭ ಮಾಡ್ಕೊಂಡು ನಿಮ್ಗೂ ಆರಂಭಕ್ಕೆ ಬೇಕಾಗತ್ತಾವ ಎರಡು ಜೊತೆ? ಒಂದ್ ಜೊತೆ ಯಾರಾದ್ರೂ ಕೂಲಿಯವ್ರಂಗ ಇದ್ ಮಾಡ್ಬೋದು? ನಾವು ಕೊಡಲ್ಲ, ನಾವೇ ಓಡ್ತೀವಿ. ಬೇರೆ ಕೊಡಲ್ಲ ಜನ. ಅಲ್ಲಲ್ಲ ಇವಾಗ ಎರಡು ಜೊತೆ ಕೆಲಸ ಇರುತ್ತೆ. ಇದನ್ನು ನಾನೇ ಹೋಗಿ ಹೊಡ್ಕೊಡ್ತೀನಿ. ಅಲ್ಲಲ್ಲ ಒಂದೇ ಇದ್ರಲ್ಲಿ ಎರಡು ಜೊತೆ ಹೊಡಿಬೇಕಾದ್ರೆ ಒಂದ್ ಜೊತೆ ಮನೆ ತೈತೆ ಒಂದ್ ಜೊತೆ ಹೊಡ್ಕೊಂಡು ಹಂಗ್ ಮಾಡ್ತೀರಾ? ನಮ್ಮ ಅಣ್ಣನ ಹಿಡ್ಕೊಂಡ್ ಹೊಡ್ಕೊಂತಾರೆ. ಅದೇ ಹಿಂಗೆ ಅವ್ರು ಹೊಡ್ಕೊಂತಾರೆ. ಬೇರೆಯವ್ರಿಗೆ ಮಾತ್ರ ಹೊಡ್ಕೊಡಲ್ಲ. ಯಾಕೆಂದ್ರೆ ಬೆದ್ರದ್ದು ಇವಾಗ ಏನೋ ಕಿತ್ಕೊಂಡೋಯ್ತು ಕಾಲ ಕೈ ಇಟ್ಟದು ಅವಾಗ ಯಾರ ಜವಾಬ್ದಾರಿ? ಏನೋ ಕೊಡ್ಬೋದು, ಏನ್ ಯಾಗ್ಲೂ ಸೌದಾಗಲ್ಲ. ಹೆಚ್ಚು ಕಮ್ಮಿ ಆಯ್ತು ಯಾರ ಜವಾಬ್ದಾರಿ? ಅದರಿಂದ ನಾವು ಕೊಡಲ್ಲ ಯಾರಿಗೂ. ಅಲ್ಲ ನಿಮ್ಮ ಅಣ್ಣ ಇದಾರಲ್ಲ, ನೀವು ಒಂದ್ ಜೊತೆ ನಿಮ್ಮ ಅಣ್ಣ ಒಂದ್ ಜೊತೆ ಅದನ್ನ ಇದ್ ಮಾಡ್ಬೋದು. ಅದೇ ಅಲ್ಲಿ ನೋಡ್ಬೇಕು ಪರಿಸ್ಥಿತಿ ಒಳ್ಳೆ ಸಿಕ್ಕಿದ್ರೆ ಹಿಡ್ಕೊಂತೀನಿ ಒಂದ್ ಜೊತೆ. ಆಯ್ತು ಸರ್.